ಇಂದಿನ ಕೋರ್ ಕಮಿಟಿನಲ್ಲಿ ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ದೃಷ್ಟಿಯಿಂದ ಪ್ರವಾಸವನ್ನು ಆಯೋಜನೆ ಮಾಡ್ಕೋಬೇಕು. ಬಿಬಿಎಂಪಿ ಚುನಾವಣೆಗಳು, ಗ್ರೇಟರ್ ಬ್ಯಾಂಗ್ಳೂರು, ಅದೇ ರೀತಿ ರಾಜ್ಯ ಸರ್ಕಾರ ಜಾತಿ ಜನಗಣತಿಯ ವಿಚಾರ ಇಟ್ಟುಕೊಂಡು ಯಾವ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ, ಎಲ್ಲದರ ಬಗ್ಗೆನೂ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ. ವಿಶೇಷ ಮತ್ತೊಂದು ಅಂತಂದು ಹೇಳಿದ್ರೆ, ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳೇನಿದ್ದಾರೆ ಹಿರಿಯರು, ಒಬ್ಬೊಬ್ಬರ ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಒಂದು ತಂಡವನ್ನು ನಾವು ಮಾಡೋರಿದ್ದೇವೆ. ಅಂದರೆ ಆ ಕೋರ್ ಕಮಿಟಿ ಸದಸ್ಯರು ಒಬ್ಬರೇನಿದ್ದಾರೆ ಅವರ ನೇತೃತ್ವದಲ್ಲಿ 3 ಅಥವಾ 4 ಜನ ಒಂದು ತಂಡ ರಚನೆ ಆಗ್ತದೆ. ಒಬ್ಬೊಬ್ಬ ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗದ ಜವಾಬ್ದಾರಿ ನೀಡ್ತೇವೆ. ಅಂದರೆ ನಮ್ಮ ಸಂಘಟನೆಯಲ್ಲಿ ವಿಭಾಗ ಅಂತ ಹೇಳಿದ್ರೆ 3 ಅಥವಾ 4 ಜಿಲ್ಲೆಗಳು ಒಂದು ವಿಭಾಗಕ್ಕೆ ಬರ್ತದೆ. ನಮ್ಮ ಸಂಘಟನೆಯಲ್ಲಿ ಒಟ್ಟು ನಮ್ಮ ರಾಜ್ಯದಲ್ಲಿ 10 ವಿಭಾಗಗಳಿದ್ದಾವೆ. ಈಗ ಒಬ್ಬೊಬ್ಬರು ಕೋರ್ ಕಮಿಟಿ ಸದಸ್ಯರಿಗೂ ಕೂಡ ಒಂದು ವಿಭಾಗ ಜವಾಬ್ದಾರಿಯನ್ನು ಕೊಟ್ಟು ಜಿಲ್ಲೆಯ ಸಮಸ್ಯೆಗಳು ಮತ್ತು ಮುಂದೆ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸ್ಥಳೀಯ ಚುನಾವಣೆಗಳಿಗೆ ಕಾರ್ಯಕರ್ತನ ಸಜ್ಜುಗೊಳಿಸುವಂಥದ್ದು ಎಲ್ಲದರ ಬಗ್ಗೆ ಅವ್ರು ಗಮನಿಸ್ತಾರೆ. ಪ್ರವಾಸಗಳನ್ನು ಕೂಡ ಮಾಡ್ತಾರೆ. ರಾಜ್ಯದಲ್ಲಿ ಇವತ್ತು ಮಳೆ ಜಾಸ್ತಿ ಇದೆ, ಅತಿವೃಷ್ಟಿ, ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇರುವಂಥದ್ದು. ನಾವೀಗಾಗಲೇ ನಮ್ಮ ಜಿಲ್ಲೆಯ ತಂಡಗಳು ಎಲ್ಲವೂ ಕೂಡ ಓಡಾಡಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ನಾನು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು, ಪಕ್ಷದ ಇತರ ಮುಖಂಡರುಗಳು 3 ಮತ್ತು 4 ರಾಯಚೂರು ಹಾಗೂ ಗುಲ್ಬರ್ಗ ಜಿಲ್ಲೆಗಳ ಪ್ರವಾಸನ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಿಜಾಪುರ, ಬೇರೆ ಜಿಲ್ಲೆಗಳ ಪ್ರವಾಸನೂ ಕೂಡ ನಾವು ಆಯೋಜನೆ ಮಾಡ್ತೇವೆ. ಯಾವುದಕ್ಕೆ ನೆರೆ ಬಗ್ಗೆ ಮಾತಾಡ್ತೇವೆ. ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡ್ತೇವೆ. ಅಶೋಕ್ ಅವ್ರಿಗೂ ಕೂಡ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ನೋಡಿಕೊಂಡು ಅದ್ರ ಪ್ರಕಾರ ನಾವು ಹಿರಿಯರು ಹೋಗೋದಕ್ಕೆ ತಿಳಿಸ್ತೇವೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಯಾವ ರೀತಿ ಒಳ ಗೊಂದಲಗಳು ಪ್ರಾರಂಭ ಆಗಿದೆ, ನೆನ್ನೆ ಮೊನ್ನೆ ಎಲ್ಲ ಹಲವಾರು ತಿಂಗಳುಗಳಿಂದ ನಡೀತಾ ಇದೆ. ಕೆಲವು ತಿಂಗಳುಗಳ ಹಿಂದೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಏನು ಮಾಡಿದ್ರು, DK ಶಿವಕುಮಾರ್ ಅವರು ಅಚಾನಕ್ ಆಗಿ ವೇದಿಕೆಯಿಂದ ಹಿಡಿದು ದೆಹಲಿಗೆ ದೌಡಾಯಿಸಿದ್ದನ್ನು ಕೂಡ ತಾವು ನೋಡಿದ್ದೀರಿ. ಹಾಗಾಗಿ ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ತದೆ ಕಾದು ನೋಡಬೇಕಾಗಿದೆ ಎಲ್ಲರೂ ಕೂಡ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ತೇಜಸ್ವಿ ಸೂರ್ಯ ಅವರು ಏನು ಹೇಳಿದ್ದಾರೆ ಅಂತೇಳಿ. ಆದರೆ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ವಿಚಾರದಲ್ಲಿ ಯಾವುದೂ ಕೂಡ ಅದು ಕಂಪಲ್ಸರಿ ಅಲ್ಲ, ಯಾರೂ ಕೂಡ ಒತ್ತಡವನ್ನು ಹೇರಬಾರದು, ಇದನ್ನ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ಮಧ್ಯಂತರ ತೀರ್ಪಲ್ಲಿ ಹೇಳಿರುತ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.